ಪ್ರಭಾವಿ ಮಠದ ಸ್ವಾಮೀಜಿಯ ಆಡಿಯೋ ಒಂದು ಬಹಿರಂಗ ಆಗಿದೆ. ವೃಷಭಲಿಂಗೇಶ್ವರ ಸ್ವಾಮೀಜಿ ಲವ್ಸ್ ಬಾಂಬೆ ಗೌಡ್ತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆಡಿಯೋ ಈಗ ಬಹಿರಂಗ ಆಗಿರುವಂಥದ್ದು. ಬಾಂಬೆ ಗೌಡ್ತಿಯ ಜೊತೆ ಪ್ರಭಾವಿ ಸ್ವಾಮೀಜಿ ಮಾತುಕತೆ ಮಾಡಿರುವಂತಹ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ವಿಜಯಪುರದ ಲಚ್ಚಾಣ ಕಮರಿ ಮಠದ ಪೀಠಾಧಿಪತಿಗಳು ಇವರು, ವೃಷಭಲಿಂಗೇಶ್ವರ ಶ್ರೀಗಳು. ಅವರದ್ದು ಎನ್ನಲಾದ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆಡಿಯೋ ತುಂಬ ಇರೋದು ಲವ್ ಯು ಅನ್ನೋ ಮಾತುಗಳೇ. ಬಾಂಬೆ ಗೌಡ್ತಿಯ ಜೊತೆ ಸ್ವಾಮೀಜಿ ಲವ್ಲಿ ಮಾತುಗಳು ಈಗ ವೈರಲ್ ಆಗಿದೆ. ಇದೇನಿದು ಸ್ವಾಮೀಜಿಯ ತಬಾಹಿ ಅಂಥೇಳಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೃಷಭಲಿಂಗೇಶ್ವರ ಸ್ವಾಮೀಜಿ, ವಿಜಯಪುರ ಲಚ್ಚಾಣ ಕಮರಿ ಮಠದ ಸ್ವಾಮೀಜಿಗಳು. ಇವರ ವಿರುದ್ಧ ಈಗಾಗಲೇ ಆರೋಪವೂ ಕೇಳಿಬಂದಿತ್ತು. ಈ ಹಿಂದೆ ನಾವು ಈ ಸ್ವಾಮೀಜಿಯ ಕುರಿತಂತೆ ಆಸ್ತಿ ವಿಚಾರವಾಗಿಯೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಇದೀಗ ಇದೇ ಪ್ರಭಾವಿ ಮಠದ, ವಿಜಯಪುರದ ಲಚ್ಚಾಣ ಕಮರಿ ಮಠದ ಪೀಠಾಧಿಪತಿಗಳಾಗಿರುವಂತಹ ವೃಷಭಲಿಂಗೇಶ್ವರ ಶಿವಯೋಗಿಗಳೇನಿದ್ದಾರೆ, ಅವರು ಮಾತನಾಡಿದ್ದು ಎನ್ನಲಾಗಿರುವಂತಹ ಆಡಿಯೋ ಒಂದು ಹರಿದಾಡ್ತಾ ಇದೆ. ಆಕೆ ಬಾಂಬೆ ಗೌಡ್ತಿ ಅಂತೆ. ಆ ಬಾಂಬೆ ಗೌಡ್ತಿ ಜೊತೆಯಲ್ಲಿ ಲವ್ಲಿ ಮಾತುಗಳನ್ನು ಆಡಿರುವ ಆಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಅದನ್ನು ಕೂಡ ನೋಡ್ಕೊಂಬರೋಣ. ಯಾಕ್ರಿ, ಏನಾಯ್ತು? ಒಮ್ಮೆ ಶಾಕ್ ಹೊಡಿತಾ ನಿಮಗೆ? ಮತ್ತೆ ಹೊಡೆದ ಶಾಕ್ ಕೊಡ್ಬೇಕಂದ್ರೆ ಒಮ್ಮೆ ಹೆಂಗೆ ಹೊಡಿತು ಮಗಂದು? ಬರ್ತದ I love you too. I love you. I love you. I love you. I love you. Hey. ಅವ್ವಾ, ಏನ್ ಮಾಡ್ತಿ? ಏನಾಯ್ತು? ಏನಿಲ್ಲ, ಕೂತೆ. ಎಲ್ಲಿ ಕುಂತಿ? ಸೋಫಾಕ. ಇಷ್ಟೊತ್ತಲ್ಲಿದ್ದಿ? ಇಡ್ತಾಗ್ನು ಸೋಫಾದಾಗಿದ್ದೆ, ಹಿಂಗೆ ಅಡ್ಡಾಗಿದ್ದಲ್ಲ, ಈಗ ಗದ್ದು ಕೂತೆ. ಎದ್ದು ಕುಂತಿ? ಚಪ್ಪಲ್ ಹಾಕೊಂಡ್ ಕೂತೀನಿ, ಗುರ್ತಾಯಿ ಕೂತಂಗ. ಯಾರು ಕಾಲ್ ತೊಳ್ಯಾರ ಇಷ್ಟ. ಓಯ್, ನಮ್ ತಂಗಿ ಬರ್ತಾಳ ತೊಳಿತಾಳ. ಬರ್ತಾ ತಂದು ತೊಳ್ಕೊಂಡ್ ಬರ್ತಾ. ಮೊದಲೇ ಹೇಳ್ತಾನಕಿ ಏನತ್ತ? ಮೊದ್ಲ ಹೋಗಿ ಕಾಲ್ ತೊಳೆದು ಪೂಜೆ ಮಾಡಿ ಊರಿನ ಕಡೆ ಬೆಳಗ್ಗೆ ಎದಕ್ಕೆ ಬೆಳಗಿಲ್ರಿ ಅಂತ ಕೇಳಂದ್ರೆ ಏನ್ ಹೇಳಿ? ಎದಕ್ಕೆ ಬೆಳಗಿಲ್ಲ ತಂದಂದು? ನೀವು ಬೇರೆ ಬೇರೆ ಬೆಳಗ್ತೀರ. ನೀವು ಅವತ್ತು ಮಾಡಿ ಸೀನ್ ಹಿಡಿಯೋ ಮಾಡ್ಕೋಬೇಕಾಗಿತ್ತು. ಏನು ಮಾಡ್ತೀರಿ? ಇದು ಮಸ್ತ್ ನೆನಪಿತ್ತು, ನೆನಪಿನ ಸೀನ್ ಇತ್ತದು. ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಸ್ವಾಮೀಜಿಗಳದ್ದು ಅಂತ ಹೇಳಲಾಗ್ತಾ ಇರುವ ಆಡಿಯೋ, ಆದರೆ ಅಲ್ಲಿ ಸ್ವಾಮೀಜಿ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತೇಳಿ ಎಲ್ಲೂ ಅನ್ನಿಸ್ತಾನೆ ಇಲ್ಲ. ಖಂಡಿತ ನಾವೇನು ಏನಾದ್ರೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಲಚ್ಚಾಣದ ಕಮರಿ ಮಠದ ವೃಷಭಲಿಂಗ ಸ್ವಾಮೀಜಿ ಪೀಠದ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರವಾಗಿ ಸುಮಾರು 100 ಕೋಟಿ ಆಸ್ತಿಯನ್ನ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಠಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನ ಮಾರಾಟ ಮಾಡಿ ಅದನ್ನ ಲಪ್ಟಾಯಿಸಿ ಹಣವನ್ನ ನುಂಗಿರುವಂತಹ ಒಂದು ಏನು ದಾಖಲೆ ಸಮೇತ ಲಚ್ಚಾಣ ಗ್ರಾಮದವರು ಬೆಳಕಿಗೆ ತಂದ್ರು. ಅದು ನ್ಯೂಸ್ ಫಸ್ಟ್ ಮೂಲಕ ದಾಖಲೆ ಸಮೇತವನ್ನ ಅದನ್ನ ವರದಿ ಮಾಡುವಂತ ಪ್ರಯತ್ನ ಆಗಿತ್ತು. ಈಗ ಆ ಬೆನ್ನಲ್ಲೇ ಈಗ ಸ್ವಾಮೀಜಿ ಅವರ ಒಂದು ಆಡಿಯೋ ಅಂದ್ರೆ ಒಂದು ಮಹಿಳೆಯ ಜೊತೆಗೆ ಮಾತನಾಡಿರುವ ಆಡಿಯೋ ಈಗ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ವೃಷಭಲಿಂಗ ಸ್ವಾಮೀಜಿ ಋಷಭ ಸ್ವಾಮಿನೋ ಅಥವಾ ರಸಿಕ ಸ್ವಾಮಿ ಅನ್ನುವಂತ ನಿಟ್ಟಿನಲ್ಲಿ ಭಕ್ತರು ಕೂಡ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಆಡಿಯೋ ಇರುವಂತದ್ದು. ಅದರಲ್ಲಿ ಸಂಸಾರಿಕ ವ್ಯಕ್ತಿಯು ಕೂಡ ಆ ರೀತಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಭಾಷೆಗಳನ್ನ, ಲೈಂಗಿಕ ಭಾಷೆಗಳನ್ನ ಮಾತನಾಡಿ ಲವ್ಲಿ ರೀತಿಯಲ್ಲಿ ಅಂದ್ರೆ ಇಬ್ಬರು ಪರಸ್ಪರವಾಗಿ ಮಾತನಾಡುವುದನ್ನ ಕೇಳಿಸ್ಕೊಂಡು ಬಿಟ್ರೆ ಇವರಿಬ್ಬರು ಏನು ಸ್ವಾಮೀಜಿ ಬಟ್ಟೆ ಕಾವಿ ಬಟ್ಟೆ ಅಂತ ತೊಟ್ಟುಕೊಂಡು ಈ ರೀತಿ
ಸಂಸಾರಿಕರು ನಡೆಸುವಂತ ರೀತಿಯಲ್ಲಿ ಮಾತನಾಡುವ ಭಾಷೆಗಳು ಅದರಲ್ಲಿ ಸರಿಯಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸ್ವಾಮೀಜಿ ಆ ಮಹಿಳೆಯೊಂದಿಗೆ ಸುಮಾರು 39 ನಿಮಿಷಗಳ ಕಾಲ ಮಾತನಾಡಿರುವಂತ ಒಂದು ಆಡಿಯೋ ಅದು. ಆ ಆಡಿಯೋಲ್ಲಿ ಆರಂಭವಾಗುವಂತದ್ದು ಆರಂಭದಲ್ಲಿ ಇಬ್ಬರ ಒಂದು ಒಡನಾಟದ ಮಾತುಗಳ ಆರಂಭವಾಗಿ ಏನು ಪ್ರೇಮಿಗಳಿಬ್ಬರು ಯಾವ ರೀತಿ ತಮ್ಮ ಸಂಭಾಷಣೆ ನಡೆಸ್ತಾರೆ ಅದೇ ಮಾದರಿಯಲ್ಲಿ ಮಾತನಾಡುವಂಥದ್ದು, ಜೊತೆಗೆ ಐ ಲವ್ ಯು ಹೇಳುವಂಥದ್ದು, ಡಾರ್ಲಿಂಗ್ ಅನ್ನುವಂಥ ಪದಗಳನ್ನ ಸ್ವತಃ ಸ್ವಾಮೀಜಿ ಮಾತನಾಡಿರುವಂಥದ್ದು ಸಾಕಷ್ಟು ರೀತಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಪ್ರಮುಖವಾಗಿ ಲಚ್ಚಾನ ಮಠದ ಶ್ರೀಗಳು ಕಮರಿ ಮಠ ಅದು ಏನಂದ್ರೆ ಈ ಭಾಗದಲ್ಲಿ ಪ್ರಮುಖವಾಗಿ ಅಕ್ಷರ ಅನ್ನದಾಸೋಹಕ್ಕೆ ಹೆಸರುವಾಸಿಯಾದಂತ ಮತ್ತು ಅಸಂಖ್ಯಾತ ಭಕ್ತರನ್ನ ಹೊಂದಿರುವಂತ ಒಂದು ಮಠ. ಆ ಮಠದ ಸ್ವಾಮೀಜಿ ಋಷಭಲಿಂಗೇಶ್ವರ ಸ್ವಾಮೀಜಿ ಈ ರೀತಿ ಲೈಂಗಿಕ ಏನು ಆಡಿಯೋ ಈಗ ಬಹಿರಂಗವಾಗಿರೋದು, ಜೊತೆಗೆ ಆ ಮಹಿಳೆಯೊಂದಿಗೆ ಮಾತನಾಡಿರುವಂತ ಆಡಿಯೋನ ಕೇಳಿ ಸಾಕಷ್ಟು ರೀತಿಯಲ್ಲಿ ಭಕ್ತರು ದಂಗಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಈಗ ಭಕ್ತರು ಚರ್ಚೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಆ ಮಠದ ಸ್ವಾಮೀಜಿ ಒಂದು ಕಡೆ ಮಠದ ಆಸ್ತಿಯನ್ನ ಲಪ್ಟಾಯಿಸಿದರೆ, ಇನ್ನೊಂದೆಡೆ ಒಂದು ಮಹಿಳೆಯರೊಂದಿಗೆ ಅನೈತಿಕ ಚಟುವಟಿಕೆ ನಡೆಸಿರುವಂತದ್ದು ಕೂಡ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಪೀಠವನ್ನ ಬಿಡುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಅಂದ್ರೆ ಲಚ್ಚಾನ ಮಠದ ಪೀಠ ಮತ್ತು ಏನು ಬಂದಾಳ ಪೀಠ ಎರಡು ಮಠಗಳು ಒಂದೇ ಪೀಠ ಇರುವಂತದ್ದು. ಆ ಪೀಠಕ್ಕೆ ಪೀಠಾಧಿಪತಿಯನ್ನಾಗಿ ಉತ್ತರಾಧಿಕಾರಿಯನ್ನಾಗಿ ಭಕ್ತರ ವಿಶ್ವಾಸ ತೆಗೆದುಕೊಳ್ಳಿದೆ. ಅಂದ್ರೆ 5 ಜನದ ಒಂದು ಸಮಿತಿ ರಚನೆ ಮಾಡಿದ್ರು. ಆ ಸಮಿತಿಯನ್ನ 3 ಜನರನ್ನ ಹೊರಗಿಟ್ಟು ಕೇವಲ ಏನು ಎರಡಾ ಶ್ರೀಗಳು ಮತ್ತು ಏನಂದ್ರೆ ಈ ಋಷಭಲಿಂಗ ಸ್ವಾಮೀಜಿಗಳು ತಮಗೆ ಬೇಕಾದಂತ ಏಕಪಕ್ಷವಾಗಿ ಉತ್ತರಾಧಿಕಾರಿಯನ್ನ ಏನು ಈ ಮಠದ ಸ್ವಾಮೀಜಿ ಉತ್ತರಾಧಿಕಾರಿಯನ್ನಾಗಿ ನೇಮಿಸುವಂತ ಪ್ರಕ್ರಿಯೆ ಆಗುತ್ತೆ. ಅದಕ್ಕೂ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಸ್ವಾಮೀಜಿ ಋಷಭಲಿಂಗ ಸ್ವಾಮೀಜಿ ಅವರ ಒಂದು ಏನು ರಾಸಲೀಲೆಯ ಆಡಿಯೋ ಈಗ ಬಹಿರಂಗವಾಗಿರುವುದು. ನವೀನ್, ಥ್ಯಾಂಕ್ ಯು ರಾಜಪ್ಪ.